ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 578. ಯಾರ್ಯಾರು ನಮ್ಮ CPR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಅವರು ಸಬ್ಸ್ಕ್ರೈಬರ್ ಆಗಿ. ಈಗ ಕತೆ ಆರಂಭ ಮಾಡೋಣ. ಕತೆ ಇವತ್ತು ಚೋರ ಶಿಷ್ಯ. ಏನು? ಚೋರ ಶಿಷ್ಯ. ಚೋರ ಅಂದರೆ ಯಾರು? ಕಳ್ಳ. ಯಾರಿಗೆ ಶಿಷ್ಯ? ಗುರುಗಳಿಗೆ ಶಿಷ್ಯ ಅಪ್ಪ. ಚೋರ ಶಿಷ್ಯ, ಚೋರರಿಗೂ ಗುರುಗಳಿರ್ತಾರ ನೋಡಿ, ಅದೇ ಕತೆ. ಅದು ಜಿಲ್ಲಾ ಕೇಂದ್ರ. ಅಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಭುಜಂಗಯ್ಯ ಅಂಥೇಳಿ, ಅವ್ರ ಹೆಂಡತಿ ಗಂಗಮ್ಮ. ನಾವು ಭುಜಂಗಯ್ಯನವರು ಮಹಾಪ್ರಾಮಾಣಿಕರು. ಪ್ರೈಮರಿ ಸ್ಕೂಲ್ ಮೇಷ್ಟ್ರು, ಸರ್ಕಾರಿ ಶಾಲೆ. ಅವ್ರು ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡ್ಬಂದವರು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಜಿಲ್ಲಾ ಕೇಂದ್ರದಲ್ಲಿ ಊರ ಹೊರಗೆ ಯಾವುದೋ ಒಂದು ರೆವಿನ್ಯೂ ಸೈಟನ್ನು 2,000 ರೂಪಾಯಿಗೆ ತೊಗೊಂಡಿದ್ರು. ಅವ್ರಿಗಿಬ್ಬರು ಮಕ್ಕಳು ಓದಿದ್ರು, ಸ್ಕಾಲರ್ಶಿಪ್ ತಗೊಂಡ್ರು. ಅವರು ಅಮೇರಿಕಕ್ಕೆ ಹೋದರು, ಅಲ್ಲೇ ಮದುವೆಯಾಗಿ ಸೆಟ್ಲ್ ಆಗಿದ್ದಾರೆ. ಈ ಕಡೆ ಬರೆದು 20 ವರ್ಷ ಆಗಿದೆ. ನಮ್ಮ ಮೇಷ್ಟ್ರು ಭುಜಂಗಯ್ಯನವರು ತಮ್ಮ ಹತ್ರ ಏನಿತ್ತು ಆ ಸೈಟ್ ತೊಗೊಂಡಿದ್ದಲ್ಲ, ರಿಟೈರ್ಡ್ ಆದಾಗ ಬಂದ ದುಡ್ಡಿನಲ್ಲಿ ರೆವಿನ್ಯೂ ಸೈಟ್ ಇತ್ತು, ಈಗಾಗಲೇ ಕನ್ವರ್ಷನ್ ಆಗಿದೆ, ಅಲ್ಲೊಂದು ಮನೆ ಕಟ್ಟಿಸಿದ್ರು. ಅದಾಗ 5 ವರ್ಷ ಆಗಿದೆ. ಅದೇನೋ ಮೊದಲಲ್ಲಿ 2,000, 5,000, 10,000 ಮನೆ ಸಿಗ್ತಾ ಇತ್ತು. ಇದು ಲೇಔಟ್ ಅಪ್ರೂವಲ್ ಆಗಿ ಯಾವಾಗ ಈ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಬಂತೋ, ಇಲ್ಲಿ ಮುಖ್ಯಮಂತ್ರಿ ಹೆಸರಿಟ್ಬಿಟ್ರು ಸಿದ್ದರಾಮಯ್ಯ ಬಡಾವಣೆ ಅಂತೇಳಿ. ಬಡಾವಣೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿಬಿಟ್ಟಿದೆ. ಏನು ಬಾರಿ ಶ್ರೀಮಂತರು ಅಕ್ಕಪಕ್ಕ ಮನೆ ಕಟ್ತಿದ್ದಾರೆ, ಅಪಾರ್ಟ್ಮೆಂಟ್ಗಳಿದ್ದಿದೆ, ಹೋಟ್ಲುಗಳೆಲ್ಲ ಆಗಿ ಹೋಗಿಬಿಟ್ಟೆ. ಅಲ್ಲಿ ಈಗ 1 ಸ್ಕ್ವೇರ್ ಫೀಟಿಗೆ 10,000 ರೂಪಾಯಿ ಹೋಗ್ಬಿಟ್ಟೆ. ಈಗ ನೋಡಿದರೆ ನಮ್ಮ ಭುಜಂಗಯ್ಯನವ್ರ ಮೇಷ್ಟ್ರು ಮನೆ ಮಾತ್ರ ಒಂದು ಸಣ್ಣದು. ಅದು ಅವರು ಆ ಕಾಲದಲ್ಲೇ 2,000 ರೂಪಾಯಿಗೆ 40-60 ಸೈಟ್ ತೊಗೊಂಡಿದ್ರು. ಈಗ ಅದಕ್ಕೆ ಮಾರ್ಲಿಕ್ಕೆ ಹೋದರೆ ಕೋಟಿಗಟ್ಟಲೆ ಹೋಗಿಬಿಡೋದು. ಎಲ್ಲ ಕೇಳಿದ್ರು, ಕೊಡ್ತೀರಾ ಇವರೊಂದು 8 ಚದರ ಮನೆ ಕಟ್ಕೊಂಡು ಇರೋದಿಬ್ಬರಿಗೆ ಸಾಕು, ನೆಮ್ಮದಿಯಾಗಿದ್ದಾರೆ. ರಿಟೈರ್ಡ್ ಆಗಿ 5 ವರ್ಷ ಆಗೋಯ್ತು. ಗಂಗಮ್ಮನವ್ರಿಗೂ ಈ ಬಂಗಾರ ಬೆಳ್ಳಿ ಬಗ್ಗೆ ಮೋಹ ಇಲ್ಲ. ಅವರು ಸಹಿತ ಮೈ ಮೇಲೆ ಏನು ಒಂದು ಎಳೆ ಸರ ಇದೆ, ತಾಳಿ ಇದೆ, ಅಷ್ಟೇ ಅವ್ರ ಆಭರಣ, ಬೆಳ್ಳಿ ಮುಗುತ್ತಿ. ಇವರು ಅಂತ ಶ್ರೀಮಂತಿಕೆ ಇಲ್ಲ. ಆದರೆ ಪರೋಪಕಾರಿ. ಮೊದಲಿಂದಲೂ ಸಹಿತ ತಾವು ಏನು ಬರ್ತಿದ್ದ ಸಂಬಳ ಅಚ್ಚುಕಟ್ಟಾಗಿ ಸಂಸಾರ ಮಾಡೋದ್ರ ಜೊತೆಗೆ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಹೋದ್ಮೇಲೆ ಬಡ ಮಕ್ಕಳಿಗೆ, ತಮ್ಮ ಶಿಷ್ಯಂದರಿಗೆ ಫೀಸ್ ಕಟ್ಟೋದು, ಅವ್ರಿಗೆ ಊಟ ಕರೆದು ಊಟ ಹಾಕೋದು, ಒಂದು ವ್ಯವಸ್ಥೆ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಂಥ ಪುಣ್ಯಾತ್ಮ. ಅವ್ರನ್ನ ವಿದ್ಯಾರ್ಥಿಗಳು ಬಹಳ ನೆನೆಸ್ಕೊಳ್ತಾ ಇದ್ರು. ಇಂಥ ನಮ್ಮ ಭುಜಂಗಯ್ಯನವರು ಪ್ರತಿದಿನ ಏನು ಮಾಡೋರು, ಅಲ್ಲೊಂದು ಹತ್ತಿರದಲ್ಲಿ ವೃದ್ಧಾಶ್ರಮ ಇತ್ತು. ವೃದ್ಧಾಶ್ರಮಕ್ಕೆ ಹೋಗಿ 1 ಗಂಟೆ ಕೂತು ಅಲ್ಲೊಂದಿಷ್ಟು ಅವ್ರಿಗೆ ಸಹಾಯ ಮಾಡಿ ಬರೋರು. ಅವರು ಒಂದಿಷ್ಟು ವೃದ್ಧರಿಗೆ ಕತೆ ಹೇಳೋರು, ಹಣ್ಣು ತೊಗೊಂಡೋಗಿ ಕೊಡೋರು. ಅವರಿಗೆ ಸುಮಾರು 25,000 ಪೆನ್ಷನ್ ಬರ್ತಾ ಇತ್ತು. ಅದರಲ್ಲಿ 10,000ವನ್ನು ತೊಗೊಂಡು ಉದಾರವಾಗಿ ಪ್ರತಿ ತಿಂಗಳು ವೃದ್ಧಾಶ್ರಮಕ್ಕೆ ಕೊಟ್ಬಿಡೋರು. ಇನ್ನೊಂದು 5,000 ಪೂಜೆ ಪುನಸ್ಕಾರಕ್ಕೆ ಅಂತ ಬಳಸೋರು. ಇನ್ನು 10,000 ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರೋರು. ದುಡ್ಡನ್ನು ಉಳಿಸ್ಕೊಂಡು ಇಟ್ಕೊಳ್ಳೋಂಥ ಗುಣ ಅಲ್ಲೇ ಇಲ್ಲ. ಅಯ್ಯೋ ಬರ್ತಾ ಇದೆ, ಹೆಂಗೋ ನಡೆಯುತ್ತೆ ಅಂತ ಬಹಳ ಒಳ್ಳೆ ಸ್ವಭಾವದವರು. ಇಂಥ ಭುಜಂಗಯ್ಯನವರು ಅವರೊಬ್ಬ ಸ್ನೇಹಿತ ಬೆಂಗಳೂರಿನಲ್ಲಿ ಇದ್ದ. ಅವನ ಮಗನ ಮದುವೆ. ಹಾಗಾಗಿ ಮಗನಿಗಿಂತ ಮೊಮ್ಮಗನ ಮದುವೆ. ನೀವು ಬರಲೇಬೇಕು ಅಂತ ಭಾಳ ಒತ್ತಾಯ ಮಾಡಿ, ಇಬ್ಬರು ಒಟ್ಟಿಗೆ ಓದ್ದವರು, ಭಾಳ ದಿನ ಆಗಿದೆ, ಊರು ಬಿಟ್ಟು ಇವರು ಹೋಗಿರಲಿಲ್ಲ. ಹೆಂಡತಿ ಜೊತೆ ಹೋಗೋಣ ಅಂತ ಹೊಂಟ್ರು. ನಮ್ಮ ಭುಜಂಗಯ್ಯನವ್ರ ಮೇಷ್ಟ್ರಿಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಗ್ಬಿಡ್ತು. ನಮ್ಮ ಮನೆಗೇನು ಇಲ್ಲಪ್ಪ, ಈ ಸಿದ್ದರಾಮಯ್ಯ ಬಡಾವಣೆ ಏನಾಗಿಬಿಟ್ಟಿಯಪ್ಪ ಅಂದ್ರೆ ಈಗ ಭಾರಿ ಶ್ರೀಮಂತರು ಇರುವಂಥದ್ದು. ಎಲ್ಲಿ ನೋಡಿದ್ರು ಬರೀ ಕೋಟಿ ಅಂತ ಬೆಲೆ ಬಾಳುತ್ತೆ. ಅಪಾರ್ಟ್ಮೆಂಟು ಏನು ಎಂತೆಂಥ ಕಾರ್ ನಿಂತ್ಕೊಂಡ್ರೆ ಮನೆ ಮುಂದೆ ಎಲ್ಲ ಲಕ್ಷ್ಮೀ ಪುತ್ರರೇ. ಯಾವನಾರು ಕಳ್ಳ ಇಂಥ ಬಡಾವಣೆ ಅಂದ್ಕೊಂಡು ನನ್ನ ಮನೆ ಬಾಗಿಲು ಹೊಡ್ಕೊಂಡು ಒಳಗಡೆ ಬಂದು, ಅಯ್ಯೋ ಇದ್ಯಾವುದೋ ಬಡ ಮೇಷ್ಟ್ರು ಮನೆ ಅಂಥೇಳಿ ಒದ್ದಾಡ್ಕೊಂಡು ಹೋಗುವಂಗಾಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಆಯಿತು. ಎಲ್ಲರಿಗೂ ಒಳ್ಳೇದೇ ಬಯಸೋರು. ಅವ್ರೇನು ಮಾಡಿಬಿಟ್ರು, ತಮ್ಮ ಹತ್ರ ಇರೋ ದುಡ್ಡಲ್ಲಿ 1,000 ರೂಪಾಯಿ ತೆಗೆದು ಟೇಬಲ್ ಮೇಲೆ ಇಟ್ಟರು. ಅಲ್ಲಿ ಗೀರು ಯಾವುದು ಬೀರ್ ಕೈ ಎಲ್ಲ ಅಲ್ಲೇ ಇಟ್ಟುಬಿಟ್ರು. ಒಂದು ಪತ್ರ 2 ಸಾಲು ಬರೆದಿಟ್ರು. ಅಕಸ್ಮಾತ್ ಕಳ್ಳ ಬಂದುಬಿಟ್ರೆ, ಪ್ರಿಯ ಅಪರಿಚಿತ ಕಳ್ಳನೆ, ನಾನು ಒಬ್ಬ ಬಡ ಮೇಷ್ಟ್ರು, ನಿವೃತ್ತ ಶಿಕ್ಷಕ. ನಮ್ಮ ಮನೆಯಲ್ಲಿ ಏನೂ ಇಲ್ಲಪ್ಪ. ನೀವು ಸುಮ್ಮನೆ ಏನದು ಇವೆಲ್ಲವನ್ನು ಒಡೆದು ಹಾಳು ಮಾಡಬೇಡ. ನೋಡು, ಆದರೆ ನೀನು ಬಂದು ನಿರಾಶೆಯಿಂದ ಹೋಗಬಾರ್ದು ನಮ್ಮ ಮನೆಗೆ. ನಿನಗೂ ಸಹಿತ ಏನಾದರೂ ಸಿಗಬೇಕು. ಯಾರೂ ಹುಟ್ಟಿನಿಂದ ಕಳ್ಳರಾಗಿರಲ್ಲ, ಏನೋ ಪರಿಸ್ಥಿತಿಗೆ ಅನುಗುಣ ಕಳ್ಳರಾಗಿಬಿಡ್ತಾರಪ್ಪ. ನೋಡು,
1,000 ರೂಪಾಯಿ ಇಟ್ಟಿದ್ದೀನಿ, ಅದು ತೊಗೊಂಡು ಹೋಗು, ಬೇಸರ ಆಗಬೇಡ, ನೀನು ನಮ್ಮನೆಗೆ ಬಂದು ಅತಿಥಿ, ನಿಂಗೆ ಒಳ್ಳೇದಾಗಲಿ ಅಂಥೇಳಿ ಭುಜಂಗ ಸೈನ್ ಮಾಡಿದ್ದು. ಜೊತೆಗೆ ಕೆಳಗಡೆಗೆ ಪ್ರಿಯ ಚೋರನಿಗೆ ವಿಶೇಷ ಸೂಚನೆ, ಸಲಹೆ ಮತ್ತು ಸೂಚನೆ. ನೋಡು ಚೋರ, ನಿನಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನಮ್ಮನೆ ಎದುರುಗಡೆ ಮನೆ ಲಕ್ಷ್ಮೀ ನಿವಾಸ, ಇಲ್ಲಿ ವಾಸವಾಗಿರೋದು ಭ್ರಷ್ಟ ಮಂತ್ರಿಯ 3ನೇ ಹೆಂಡತಿ ಮನೆ. ಅದು ಡೀಲಿಂಗ್ ಎಲ್ಲ ಕಳ್ಳ ವ್ಯವಹಾರದ ಅಲ್ಲೇ ನಡೆಯೋದು. ಎಲ್ಲಿ ನಮ್ಮನೆ ಎಡಗಡೆಗಿದೆ. ಬಲಗಡೆಗೆ ಬಂದರೆ ಲಕ್ಷ್ಮೀ ಲೈಯ, ಇಲ್ಲಿ ಪ್ರಸಿದ್ಧ ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರು ಕಟ್ಟಿರೋ ಬಿಲ್ಡಿಂಗ್ ಎಲ್ಲ ಅವರ 1 ತಿಂಗಳಿಗೆ ಬಿದ್ದು ಹೋಗ್ತಾರೆ. ಆದರೆ ಭಾರಿ ದುಡ್ಡು ಮಾಡಿಬಿಟ್ಟಿದ್ದಾನೆ. ಇನ್ನು ಬಲಕ್ಕೆ ನೋಡಿದರೆ ಲಕ್ಷ್ಮೀಧಾಮ, ಇಲ್ಲಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ, ಭಾಳ ಸಹಕಾರಿ ಬ್ಯಾಂಕ್ ಸ್ವಾಹ ಮಾಡಿರೋನು. ಇನ್ನು ನೀನು ನಮ್ಮನೆ ಹಿಂಭಾಗಕ್ಕೆ ಬಂದರೆ ಅದು ಲಕ್ಷ್ಮೀ ಕೃಪಾಪ, ಅಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಗರರ್ ಅಂತ ಹೇಳ್ತಾರೆ. ಇನ್ನು ನಾವು ಫಸ್ಟ್ ಕ್ಲಾಸಿಗೆ ಬಂದರೆ ಶ್ರೀಲಕ್ಷ್ಮಿ ನಿಲಯ ಇದೆ. ಅಲ್ಲಿ ಪ್ರಸಿದ್ಧ ಕ್ರಿಮಿನಲ್ ಲಾಯರ್, ಒಂದೊಂದು ಹಿಯರಿಂಗಿಗೆ 1 ಲಕ್ಷ ತಗೊಳ್ಳೋವಂಥವ್ನು. ಅವನ ಹತ್ರ ಬೇಕಾದಷ್ಟು ಕಳ್ಳಕ್ಕಾಕರು, ದರೋಡೆಕೋರ ಹತ್ರ ಇವನು ಲೂಟಿ ಮಾಡಿ ದುಡ್ಡು ಮಾಡಿ ಇಟ್ಟುಬಿಟ್ಟಿದ್ದಾನೆ. ಸೆಕೆಂಡ್ ಕ್ಲಾಸ್ನಲ್ಲಿ ಧನಲಕ್ಷ್ಮಿ ನಿಲಯ ಇದೆ. ಅಲ್ಲಿ ಭ್ರಷ್ಟ IAS ಅಧಿಕಾರಿ ಇದ್ದಾನೆ. ನೋಡಪ್ಪ, ಇವರೆಲ್ಲ 3 ಮಾಡಿ ಕಟ್ಕೊಂಡಿರೋರು, ಇವ್ರ ಮನೆ ಹೆಸರು ಕೊಟ್ಟಿದ್ದೀನಿ. ನೀನು ಇಂಥ ಕಡೆಗೆ ನೀನು ಹೋಗಿ ನಿನ್ನ ಕೈ ಚಳಕ ತೋರಿಸ್ಬೇಕು. ಅಲ್ಲಿ CCTV ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಜೊತೆಗೆ ನಾಯಿ ಇರ್ತಾವೆ. ಅವನ್ನ ನಿವಾರಿಸೋ ಚಾಕಚಕ್ಯತೆ ಇದ್ದರೆ ನಿನ್ನ ಬಿಸ್ನೆಸ್ ಸಿಕ್ಕಾಪಟ್ಟ ಇಂಪ್ರೂವ್ ಆಗುತ್ತೆ, ನಿನಗೆ ಬೇಕಾದಷ್ಟು ಸಂಪಾದನೆ ಆಗುತ್ತೆ. ಜೊತೆಗೆ ಅವ್ರು ಯಾರು ಕಂಪ್ಲೇಂಟೇ ಕೊಡಲ್ಲ, ಯಾಕೆ ಎಲ್ಲ ಕಾಳದನ. ಯು ಆರ್ ವೆರಿ ವೆರಿ ಸೇಫ್ ಅಂಥೇಳಿ ಒಳಿತಾಗಲಿ ಅಂತ ಹಾರೈಸಿದ್ರು. ಪತ್ರ ಬರ್ತಿಟ್ಟು ಹೋಗ್ಬಿಟ್ರು. ಸರಿ, 1 ವಾರ ಆಯಿತು. ಜೊತೆಗೆ ಮದುವೆ ಮುಗೀತು. ಮದುವೆ ಮುಗಿದು ಒತ್ತಾಯ ಮಾಡಿ ಅವರು ಸ್ನೇಹಿತ ತಿರುಪತಿಗೂ ಕರ್ಕೊಂಡು ಹೋಗಿಬಿಟ್ಟ. ತಿಮ್ಮಪ್ಪನ ದರ್ಶನ ಆಯಿತು, ಭಾಳ ಸಂತೋಷ ಆಯಿತು. ನಮ್ಮ ಭುಜಂಗಯ್ಯನವ್ರಿಗೆ ಗಂಡ ಹೆಂಡತಿ ಸೀದಾ ಮನೆಗೆ ಬಂದರು. ಇವರಿಗೆ ಏನಪ್ಪ, ಯಾರು ಕಾಳು ಬಂದು ಬಾಗಿಲಿಗೆ ಹೊಡೆದಿರ್ತಾನೋ. ಪುಣ್ಯಕ್ಕೆ ಬಾಗಿಲು ಹೊಡೆದಿಲ್ಲ, ಯಾರೋ ಜಾಣ ಅಲ್ಲ, ಯಾರೋ ಬಂದು ಹೋಗಿದ್ದು ಗುರ್ತು ಗೊತ್ತಾಯಿತು. ಯಾರೋ ಕಳ್ಳ ಬದಿಯಲ್ಲಿ ನೋಡಿರೋ ಡೂಪ್ಲಿಕೇಟ್ ಮಾಡ್ಕೊಂಡಿರ್ಬೇಕು, ಈಗ ಅಂತ ಅಡ್ಕಸ್ಬಿಗಳಿರಲ್ಲ ಅಂದ್ಕೊಂಡು ಇವ್ರು ಬೀಗ ತಗೊಂಡು ಒಳಗಡೆ ಹೋದರು. ನೋಡ್ತಾರೆ ಮನೆ ಹೇಗಿದೆಯೋ ಹಾಗಿದೆ, ಏನೇನೂ ಆಗಿಲ್ಲ. ಅಲ್ಲಿಟ್ಟಿದ್ದು ದುಡ್ಡಿಲ್ಲ. ಅವ್ರಿಟ್ಟಿದ್ದು ಪತ್ರ ಇತ್ತು, ಪತ್ರ ಇಲ್ಲ. ಇನ್ನೊಂದು ಪತ್ರ ಇದೆ. ಜೊತೆ ನೋಡಿದರೆ ಒಂದು 25 kg ಅಕ್ಕಿ ಚೀಲ ಇರುತ್ತಲ್ಲಪ್ಪ, ಅದರಲ್ಲಿ ಪ್ಲಾಸ್ಟಿಕ್ ಚೀಲ ಏನೋ ಒಂದಿದೆ ತುಂಬಿಟ್ಟಿದ್ದಾರೆ. ಜೊತೆಗೆ ಪತ್ರ ಬಿಡಿಸಿದ್ರು. ಪ್ರಿಯ ಗುರೂಜಿ, ನಿಮಗೆ ಈ ಅನಾಮಿಕ ಕಳ್ಳನ ಶಿರಸಾಷ್ಟಾಂಗ ಪ್ರಣಾಮಗಳು. ನಾನು ಸಹಿತ ಪ್ರಾಮಾಣಿಕನೇ. ಡಿಗ್ರಿ ಮಾಡ್ಕೊಂಡು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೆ ಗುರೂಜಿ. ನಾನು ಯೂನಿಯನ್ ಲೀಡರ್ ಆಗಿದ್ದೆ. ಇದ್ರ ಹೊಟ್ಟೆವರೆಗೆ ಮಾಲೀಕರು ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸಿ ನನ್ನ ಕೆಲಸದಿಂದ ತೆಗೆದುಹಾಕಿದ್ರು. ಬೇರೆ ಕಡೆ ಕೆಲಸ ಸಿಗದಿದ್ದಂಗೆ ನೋಡಿಕೊಂಡ್ರು. ಕಳ್ಳ ಅನ್ನೋ ಹೆಸರು ಹೊತ್ತು ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ನಮ್ಮ ಮನೆ ಹೆಂಡತಿ ಮಕ್ಕಳು ಉಪವಾಸ ಸಾಯೋ ಸ್ಥಿತಿ ಬಂತು. ಆಗ ನಾನು ಮನೆಯಲ್ಲಿ ಏನು ಹೇಳಿದೆ, ಕಳ್ತನ ಮಾಡ್ಕೊಂಡು ನನ್ನ ಸಂಸಾರವನ್ನು ನಿಭಾಯಿಸ್ತಾ ಇದ್ದೀನಿ. ಏನು ಮಾಡಲಿ, ಈಗ ನೀವು ಕೊಟ್ಟಿರೋ 1,000 ನಿಜಕ್ಕೂ ಸಹಿತ ನನಗೆ ಉಪಯೋಗ ಆಗ್ತಾ ಇದೆ. 2 ದಿನದಿಂದ ಮನೆಯಲ್ಲಿ ಊಟಕ್ಕೆ ಕಷ್ಟ ಆಗ್ತಿತ್ತು. ಈಗ ಅವರಿಗೆಲ್ಲ ತೊಗೊಂಡೋಗಿ ಊಟ ಮಾಡ್ತೀವಿ. ಮಾಡಿದ್ವಿ ಗುರೂಜಿ. ನೀವು ಇಂಥ ಒಳ್ಳೆ ಸಲಹೆ ಕೊಟ್ಟ ಮೇಲೆ ನಾನೇನು ಮಾಡಿದೆ, ಈ 6 ಜನ ಏನು ಲಕ್ಷ್ಮೀ ನಿಲಿಗಳಿತ್ತಲ್ಲ, ಅದು ಗುರ್ತಿಟ್ಕೊಂಡು ನನ್ನ ಕೈ ಚಾಲಕವನ್ನು ಬಳಸಿ ಎಲ್ಲೂ ಸಿಕ್ಕೊಳ್ತಿದ್ದಂಗೆ ಅಲ್ಲೆಲ್ಲ ನನ್ನ ಬಿಸ್ನೆಸ್ ಮಾಡಿ ಅಪಾರವಾಗಿ ಲಾಭ ಮಾಡ್ಕೊಂಡ್ಬಿಟ್ಟಿದ್ದೆ. ಗುರೂಜಿ, ನಿಮ್ಮ ಪಾದದ ಮೇಲೆ ಆಣೆ, ಇನ್ಮೇಲೆ ನಾನು ಕಳ್ತನ ಮಾಡಲ್ಲ. ಯಾಕೆ, ನನಗೆ ವ್ಯವಹಾರ ಮಾಡಲಿಕ್ಕೆ ಬೇಕಾಗೋ ಬಂಡವಾಳ ಅಲ್ಲಿ ಸಿಕ್ಕಿಬಿಟ್ಟಿದೆ. ಅದಕ್ಕೆ ಇನ್ಮೇಲೆ ಕಳ್ತನ ಮಾಡಲ್ಲ, ನಾನು ಮರ್ಯಾದೆಯಿಂದ ಬದುಕ್ತೀನಿ. ಇದೆಲ್ಲ ನಿಮ್ಮ ಆಶೀರ್ವಾದ ಗುರೂಜಿ. ನೆನಪಿರಲಿ ಏನು ಮಾಡ್ತಾ ಇದ್ದೀನಿ. ಇದಕ್ಕೆ ಹುಂಡಿಗೆ ಸಹಿತ ಹಾಕಬೇಕಾದ್ರೆ ಏನೋ ಒಂದು ಕಮಿಷನ್ 10% ಕಮಿಷನ್ ಕೊಡ್ತಾರಪ್ಪ. ಎಲ್ಲಿ ಏನು ಮಾಡಿದ್ರು ವ್ಯವಹಾರಕ್ಕೆ, ನನ್ನ ವ್ಯವಹಾರದಲ್ಲಿ 10% ಕಮಿಷನ್, 10 lakhs, 10 ಲಕ್ಷ ರೂಪಾಯಿ. ಗುರೂಜಿ, ಇದನ್ನು ಒಳ್ಳೆ ಕೆಲಸಕ್ಕೆ ಬಳಸಲಿ, ನಿಮಗೂ ಒಳ್ಳೇದಾಗಲಿ. ನನಗೆ ಮಾರ್ಗದರ್ಶನ ಮಾಡಿದ್ದೀರಿ. ಮತ್ತಾವತ್ತೂ ನಿಮ್ಮ ಮನೆಗೆ ಬರಲ್ಲ, ನಿಮಗೆ ಕಾಣಿಸ್ಕೊಳ್ಳಲ್ಲ. ಇತಿ ನಿಮ್ಮ ಚೋರ ಶಿಷ್ಯ ಅಂತಿತ್ತು. ಭಾಳ ಸಂತೋಷ ಆಗ್ಬಿಟ್ಟು ನೋಡ್ತಾರೆ 500 ರೂಪಾಯಿ ಬಂಡ್ಲುಗಳಿದ್ದಾವೆ. ಒಬ್ಬ 10 ಲಕ್ಷ ರೂಪಾಯಿ. ಅವರಿಗೆ ಯೋಚನೆ ಇತ್ತು ಒಂದು,
ದಿನ ವೃದ್ಧಾಶ್ರಮಕ್ಕೆ ಹೋಗ್ತಿದ್ರಲ್ಲ, ವೃದ್ಧಾಶ್ರಮದಲ್ಲಿ ಏನಾಗಿದೆ, ಯಾವಾಗಲೂ ಹಳೆ ಕಟ್ಟಿದ್ದು ಕುಸ್ ಬೀಳೋ ಸ್ಥಿತಿ ಬಂದ್ಬಿಟ್ಟಿದೆ. ಅದೆಲ್ಲ ರಿಪೇರಿ ಮಾಡಿಸ್ಬೇಕು ಅಂತಿದ್ರೆ 10 ಲಕ್ಷ ಬೇಕಾಗ್ತಿತ್ತು. ಯಾರ ಹತ್ರ ಒಂದು ಯೋಚನೆ ಇತ್ತು, ಅಬ್ಬಬ್ಬಾ ಅಂತೂ ನಮ್ಮ ಚೋರ ಶಿಷ್ಯ ತಾನು ಉದ್ಧಾರ ಆದ, ನಮ್ಮ ಈ ಆಶ್ರಮಕ್ಕೂ ಒಂದು ಕೊಡುಗೆ ಕೊಟ್ಟಂಗಾಯ್ತು ಅಂತ ಅವ್ನು ನೆನೆಸ್ಕೊಂಡು ಮಾರದಿನ ಹೋದ್ರು. ರಶೀದಿ ಹಾಕ್ಬೇಕು, ಯಾರ ಹೆಸರಿಗೆ ಹಾಕ್ಬೇಕು? ಓಹೋ, ಕಳ್ಳ ಅಂತ ಹಾಕಂಗಿಲ್ಲ, ಚೋರ ಅಂತ ಹಾಕಂಗಿಲ್ಲ, ಹಾಗಾಗಿ ಗೋಪಾಲಕೃಷ್ಣ ಅಂತ ಹೆಸರು ಹಾಕ್ತೀವಿ. ಯಾಕೆ? ಕಳ್ಳಪ್ಪ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡೋನು, ಕಳ್ತನ ಮಾಡೋನು ಅವನೇ ಅಂತೇಳಿ 10 ಲಕ್ಷ ಹಾಕಿಸಿ ಅಲ್ಲಿ ವೃದ್ಧಾಶ್ರಮಕ್ಕೆ ಏನು ಬೇಕೋ ಅಭಿವೃದ್ಧಿ ಮಾಡಿದರು. ನೋಡಿ ಮಕ್ಕಳೇ, ಯಾವಾಗಲೂ ಹುಟ್ಟಿಂದ ಯಾರು ಕಳ್ಳರಾಗಿರಲ್ಲ. ನಿಜವಾದ ಕಳ್ಳರು ಯಾರು? ಹೊಟ್ಟೆಪಾಡಿ ಕಳ್ತನ ಮಾಡೋರಲ್ಲ. ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡು ಜನರನ್ನು ಲೂಟಿ ಮಾಡ್ತಾರಲ್ಲ, ಅವರ ಮಂತ್ರಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವರೇ ನಿಜವಾದ ಕಳ್ಳರು. ನಾವು ಯಾವತ್ತೂ ಸಹಿತ ಅಂತಹ ಕೆಲಸಕ್ಕೆ ಹೋಗಬಾರ್ದು. ಪ್ರಾಮಾಣಿಕರಾಗಿ ನಮ್ಮ ಮೇಷ್ಟ್ರು ಭುಜಂಗಯ್ಯನವ್ರಿಗೆ ಬದುಕಬೇಕಲ್ವಾ. ನಮಸ್ಕಾರ.